ಜೈಲಿನಿಂದ ರಿಲೀಸ್ ಆಗಿರೋ ನಟ ದರ್ಶನ್ ತಮ್ಮ ಕೆರಿಯರ್ನತ್ತ ಚಿತ್ತ ನೆಟ್ಟಿದ್ದಾರೆ. ಡೆವಿಲ್ ಸಿನಿಮಾದ ಡಬ್ಬಿಂಗ್ ಕೆಲಸದಲ್ಲಿ ತಮ್ಮನ್ನ ತೊಡಗಿಸಿಕೊಳ್ಳಲು ಮುಂದಾಗಿದ್ದಾರಂತೆ. ಇದರ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ. ಪಟ್ಟಣಗೆರೆ ಶೆಡ್ನಲ್ಲಿ ಸ್ವಾಮಿ ರಕ್ತ ಹರಿಸಿದ ಆರೋಪ ಹೊತ್ತ ದಾಸ ರಿಲೀಸ್ ಆಗಿದ್ದಾಗಿದೆ. ಹೆಂಡತಿ ಮಕ್ಕಳು ಅಮ್ಮ ಅಂತ ಖುಷಿಯಲ್ಲಿ ತೇಲಾಡಿದ್ದು ಆಯ್ತು. ಜಾಮೀನು ಸಿಕ್ಕಿದೆ ಅಂತ ಮೈಸೂರು ಫಾರ್ಮ್ ಹೌಸ್ಗೆ ಶಿಫ್ಟ್ ಆಗಿ ಫುಲ್ ರೆಸ್ಟ್ ಮಾಡ್ತಿದ್ದಾರೆ. ಸರ್ಜರಿ ಮಾಡಿಸದೆ ಫಿಸಿಯೋಥೆರಪಿ ಮಾಡಿಸಿಕೊಂಡು ರಿಕವರಿ ಆಗ್ತಿದ್ದಾರೆ. ಈ ಮಧ್ಯೆ ಕಾಟೇರನ ಕಟ್ಟಿ ಹಾಕೋದಕ್ಕೆ ಖಾಕಿ ಸುಪ್ರೀಂ ಅಸ್ತ್ರ ಹೂಡಿದೆ. ಮೇಲ್ಮನವಿ ಸಲ್ಲಿಸಿ ಮತ್ತೆ ಕತ್ತಲೆ ಕೋಣೆಗೆ ದೂಡೋದಕ್ಕೆ ಪ್ಲಾನ್ ಮಾಡಿದ್ದಾರೆ. ಆದ್ರೆ ಇದೆಲ್ಲದಕ್ಕೂ ತಲೆ ಕೆಡಿಸಿಕೊಳ್ಳದೆ ದಾಸ ತಮ್ಮ ಕರಿಯರ್ನತ್ತ ಚಿತ್ತ ನೆಟ್ಟಿದ್ದಾರೆ. ಡೆವಿಲ್ ಡಬ್ಬಿಂಗ್ಗೆ ರೆಡಿಯಾದ್ರ ದಾಸ. ಬೆಂಗಳೂರಿನ ಸ್ಟುಡಿಯೋದಲ್ಲಿ ಡಿ ಡಬ್ಬಿಂಗ್. ನಟ ದರ್ಶನ್ ಬಹು ನಿರೀಕ್ಷಿತ ಸಿನಿಮಾ ಡೆವಿಲ್. ಇದೇ ಸಿನಿಮಾ ನೋಡಲು ಕೋಟ್ಯಾಂತರ ಫ್ಯಾನ್ಸ್ ತುದಿಗಾಲಲ್ಲಿ ಕಾದು ನಿಂತಿದ್ದಾರೆ. ದರ್ಶನ್ ಕೂಡ ಈ ಸಿನಿಮಾಗಾಗಿ ಅಷ್ಟೇ ಎಫರ್ಟ್ ಹಾಕಿ ಕೆಲಸ ಮಾಡಿದ್ರು. ದೊಡ್ಡ ಮಟ್ಟದಲ್ಲಿ ರಿಲೀಸ್ ಮಾಡೋದಕ್ಕೆ ಪ್ಲಾನ್ ಮಾಡಿದ್ರು. ಅಷ್ಟರಲ್ಲಾಗಲೇ ಸ್ವಾಮಿ ಕೊಲೆ ಕೇಸ್ನಲ್ಲಿ ಜೈಲು ಸೇರ್ತಿದ್ದಂತೆ ಚಿತ್ರೀಕರಣ ಅರ್ಧಕ್ಕೆ ನಿಂತು ಹೋಗಿದೆ. ಇನ್ನು 70% ಚಿತ್ರೀಕರಣ ಬಾಕಿ ಉಳಿದುಕೊಂಡಿದ್ದು ಫೆಬ್ರವರಿ 22ರ ಬಳಿಕ ಶೂಟಿಂಗ್ ಶುರುವಾಗಲಿದೆ ಎನ್ನಲಾಗ್ತಿದೆ. ಫೋಟೋ ತೆಗೆದ ಕೈಯ ಪಾಪು ಮುರಿದು ಬಿಡುವುದು. ಕಳೆದ 6 ತಿಂಗಳಿನಿಂದ ಕೆಲಸ ಇಲ್ಲದೆ ಕಾಟೇರ ಕಂಗಾಲಾಗಿದ್ದು ಸಿನಿಮಾ ಕೆಲಸ ಆಗದೆ ಚಿತ್ರತಂಡಕ್ಕೂ ಸಂಕಷ್ಟ ಎದುರಾಗಿದೆ. ಹೀಗಾಗಿ ಸಿನಿಮಾ ಕೆಲಸ ಮಾಡಬೇಕು ಅಂತ ದರ್ಶನ್ ಒದ್ದಾಡ್ತಿದ್ದಾರೆ. ಆದ್ರೆ ಬೆನ್ನು ನೋವು ಇರೋದ್ರಿಂದ ಸದ್ಯಕ್ಕೆ ಶೂಟಿಂಗ್ಗೆ ಹೋಗೋದು ಕಷ್ಟ. ಹೀಗಾಗಿ ಡಬ್ಬಿಂಗ್ ಕೆಲಸ ಮುಗಿಸೋದಕ್ಕೆ ಡೆವಿಲ್ ರೆಡಿಯಾಗಿದ್ದಾರಂತೆ. ಸಾಮಾನ್ಯವಾಗಿ ದರ್ಶನ್ ನ್ಯೂ ಇಯರ್ ಹಾಗೂ ಹುಟ್ಟುಹಬ್ಬದ ದಿನ ಎಷ್ಟೇ ಬ್ಯುಸಿಯಾಗಿದ್ರೂ ಸಿನಿಮಾ ಕೆಲಸ ಮಾಡೋದು ರೂಢಿಸಿಕೊಂಡಿದ್ದಾರಂತೆ. ಹೀಗಾಗಿ ಇವತ್ತು ಡೆವಿಲ್ ಡಬ್ಬಿಂಗ್ ಮಾಡಿದ್ದಾರಂತೆ. ಆದ್ರೆ ಈ ಬಗ್ಗೆ ದರ್ಶನ್ ಆಗಲಿ ಚಿತ್ರತಂಡವಾಗಲಿ ಯಾವುದೇ ಮಾಹಿತಿಯನ್ನ ಬಿಟ್ಟುಕೊಟ್ಟಿಲ್ಲ. ಇನ್ನು ಆರೋಗ್ಯ ಕೊಂಚ ಚೇತರಿಸಿಕೊಂಡ್ಮೇಲೆ ಶೂಟಿಂಗ್ನಲ್ಲಿ ಭಾಗಿಯಾಗೋದಕ್ಕೆ ಸಜ್ಜಾಗಿದ್ದಾರೆ. ಸದ್ಯಕ್ಕೆ ಡೆವಿಲ್ ಸಿನಿಮಾ ಬರೋದಿಲ್ಲ ಅಂತ ನಿರಾಸೆಯಲ್ಲಿದ್ದ ಫ್ಯಾನ್ಸ್ಗೆ ಸಿಹಿ ಸುದ್ದಿ ಕೊಡೋದಕ್ಕೆ ರೆಡಿಯಾಗಿದ್ದಾರೆ. ದರ್ಶನ್ ನಿರ್ಧಾರಕ್ಕೆ ಪತ್ನಿ ವಿಜಯಲಕ್ಷ್ಮಿ ಕೂಡ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರಂತೆ. ಒಟ್ಟಾರೆ ದಾಸನ ಪರ ಕಾನೂನು ಹೋರಾಟಕ್ಕೆ ವಿಜಯಲಕ್ಷ್ಮಿ ನಿಂತಿದ್ರೆ ಇತ್ತ ದಾಸ ಮತ್ತೆ ಬಣ್ಣ ಹಚ್ಚೋದಕ್ಕೆ ಸಜ್ಜಾಗಿದ್ದು ಫ್ಯಾನ್ಸ್ಗೆ ಸಂತಸ ತಂದಿದ್ದು ನಿಜ. ಸತೀಶ್, ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಆತ ಹೆಣ್ಮಕ್ಕಳ ಗಲಾಟೆ ಮಧ್ಯೆ ಎಂಟ್ರಿ ಕೊಟ್ಟಿದ್ದ. ಇಷ್ಟಕ್ಕೆ ರೊಚ್ಚಿಗೆದ್ದ ಕಿರಾತಕರು ಮಾರಕಾಸ್ತ್ರಗಳಿಂದ ಕೊಚ್ಚಿ ಬರ್ಬರವಾಗಿ ಹತ್ಯೆ ಮಾಡಿದ್ದಾರೆ. ಅಕ್ಕ ಪಕ್ಕದ ಮನೆ ಅಂದ ಮೇಲೆ ಕೋಳಿ ಜಗಳ ಕಾಮನ್. ಒಂದು ಮಾತು ಬರುತ್ತೆ, ಒಂದು ಮಾತು ಹೋಗುತ್ತೆ. ಆದ್ರೆ ಕೆಲವರು ಅದನ್ನೇ ಸೀರಿಯಸ್ ಆಗಿ ತಗೊಂಡು ಕಾಲ್ ಕೆರ್ಕಂಡು ಜಗಳಕ್ಕೆ ನಿಂತು ರಕ್ತದೋಕುಳಿ ಹರಿಸ್ತಿದ್ದಾರೆ. ಹುಬ್ಬಳ್ಳಿಯ ಆನಂದನಗರದ ಗೋಡ್ಕೆ ಫ್ಲಾಟ್ನಲ್ಲಿ ನಡೆದಿದ್ದು ಇದೆ. ಜಸ್ಟ್ ಮಕ್ಕಳ ಜಗಳದಲ್ಲಿ ಇಂಟರ್ಫಿಯರ್ ಆಗಿದ್ದವ ಪ್ರಾಣ ಕಳೆದುಕೊಂಡಿದ್ದಾನೆ. ಮಕ್ಕಳು ಆಟವಾಡೋ ವಿಚಾರಕ್ಕೆ ಕಿರಿ. ಮಾರಕಾಸ್ತ್ರಗಳಿಂದ ಕೊಚ್ಚಿ ಮರ್ಡರ್. ಈತನ ಹೆಸರು ಸಮೀರ್ ಅಂತ. ಜಸ್ಟ್ ಇನ್ನು 18 ವರ್ಷ ಅಷ್ಟೇ. ಓದೋಕೆ ಅಂತ ಬೆಂಗಳೂರಿಗೆ ಹೋಗಿದ್ದವ. ಅಲ್ಲೇ ಇದ್ದಿದ್ರೆ ಇವತ್ತು ಪ್ರಾಣ ಕಳ್ಕೋತಿರ್ಲಿಲ್ಲ. ಆದ್ರೆ ಮನೆಯವರನ್ನ ಬಿಟ್ಟಿರೋಕೆ ಆಗಲ್ಲ ಅಂತ ಬಂದವ ರಕ್ತದ ಮಡುವಿನಲ್ಲಿ ಉಸಿರು ಚೆಲ್ಲಿದ್ದಾನೆ. ಸಮೀರ್ ಮನೆಯ ಮಕ್ಕಳು ಹಾಗೂ ಮುಜಾಮಿಲ್ ಎಂಬಾತನ ಮಕ್ಕಳು ಯಾವುದೋ ವಿಷಯಕ್ಕೆ ಜಗಳ ಮಾಡ್ಕೊಂಡಿದ್ರಂತೆ. ಇದನ್ನ ಪ್ರಶ್ನೆ ಮಾಡ್ತಾ ಎರಡೂ ಮನೆಯ ಮಹಿಳೆಯರು ಗಲಾಟೆ ಮಾಡಿದ್ದಾರೆ. ಇದರ ಮಧ್ಯೆ ಬಂದವನೇ ಸಮೀರ್. ಯಾಕೆ ಜಗಳ ಮಾಡ್ತೀರಾ ಅಂತಿದ್ದಂತೆ ಮುಜಾಮಿಲ್ ಸಹಚರರು ಮಾರಕಾಸ್ತ್ರಗಳಿಂದ ಕೊಚ್ಚಿ ರಕ್ತ ಹರಿಸಿ ವಿಲವಿಲ ಒದ್ದಾಡುವಂತೆ ಮಾಡಿದ್ದಾರೆ. ತಕ್ಷಣ ಆಸ್ಪತ್ರೆಗೆ ದಾಖಲಿಸಿದ್ರು. ಕ್ರಿಮಿಗಳ ಅಟ್ಟಹಾಸಕ್ಕೆ ಸಮೀರ್ ಜೀವ ಬಿಟ್ಟಿದ್ದಾನೆ. ನಮ್ಗೇನಿದ್ದು ನ್ಯಾಯ ಕೊಡಿಸ್ಬೇಕು ಸರ್. ಇವರು 15 ಮಂದಿ ಆದಾರಂತ ಸರ್. ನಮ್ಮ ಮಕ್ಕಳು ಹೊಡೆದವರು 15 ಮಂದಿಗೂ ಇವರು ಅರೆಸ್ಟ್ ಮಾಡಬೇಕು ಸರ್. ಲಾಸ್ಟ್ ಮಂದಿ ನನ್ನ ಮೇಲೇನು ಅಟ್ಯಾಕ್ ಮಾಡಿದ್ರಲ್ಲ ಸರ್, ಅವರೇ ನಮಗೆ ಇದು ನಮ್ಮ ಸಾಕ್ಷಿ ನಡೆಯಾಗತ್ತವ ಸರ್. ಏನು ನಿನಗೆ ಕೇಸ್ ಮುಗಿಸ್ಕೋ, ಇಲ್ಲ ಅಂದ್ರೆ ನಿನ್ಗೆ ಹೆಂಗೆ ಮುಗಿಸ್ಕೋ ಅಂತೇಳಿ ನನಗೂ ದಮ್ ಕೊಡಾಕತ್ತೈತೆ ಸರ್ ಅವರು. ಈ ಸಂಬಂಧ ಪ್ರಕರಣ ದಾಖಲಿಸಿಕೊಂಡ ಪೊಲೀಸರು ಪ್ರಮುಖ ಆರೋಪಿ ಮುಜಾಮಿಲ್ ಕಾಲಿಗೆ ಗುಂಡೇಟು ಹೊಡೆದು ಅರೆಸ್ಟ್ ಮಾಡಿದ್ದಾರೆ. ಜೊತೆಗೆ ಉಳಿದ 6 ಮಂದಿಯನ್ನು ಬಂಧಿಸಿ ವಿಚಾರಣೆ ಮುಂದುವರೆಸಿದ್ದಾರೆ. ಚಿಕ್ಕ ಮಕ್ಕಳ ಜಗಳವಾಗಿ ಪ್ರಾರಂಭ ಆಗಿದ್ದು ನಂತರ ಹೆಣ್ಮಕ್ಳ ನಡುವೆ ಸಂಘರ್ಷಕ್ಕೇರಿ ಆ ಒಂದು ಸಂದರ್ಭದಲ್ಲಿ ಈ ಆರೋಪಿಗಳೆಲ್ಲ ಸೇರಿಕೊಂಡು ಈ ಮೃತ ಮತ್ತು ಇನ್ನೊಬ್ಬ ನೊಂದವ ಯಾರಿದ್ದಾನೆ ಅವರಿಬ್ಬರ ಮೇಲೆ ಹಲ್ಲೆ ಮಾಡಿರುವಂಥದ್ದು ಕಂಡುಬಂದಿದೆ. ಅದೇನೇ ಇರಲಿ, ಚಿಕ್ಕ ಮಕ್ಕಳ ಆಟದ ವಿಚಾರಕ್ಕೆ ಬಾಳಿ ಬದುಕಬೇಕಿದ್ದವನ ಪ್ರಾಣವೇ ಹೋಗಿದ್ದು ದುರಂತ.
ಶಿವರಾಮ್ ಅಸುಂಡಿ, ನ್ಯೂಸ್ 18 ಹುಬ್ಬಳ್ಳಿ.